ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 143ನೆಯ ಅಧ್ಯಾಯ 8ನೆಯ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಹೌದು ಪ್ರಿಯರೇ, ಈ ದಿನ ಬೆಳಗಿನ ಹೊತ್ತಿನಲ್ಲಿ ನಮಗೆ ಬೇಕಾಗಿರುವಂತಹ, ಇಂದಿನಕ್ಕೆ ಬೇಕಾಗಿರುವಂತಹ ಕೃಪೆಯನ್ನ ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಆ ಕೃಪೆಯಿಂದ ಅದರ ಮೂಲಕವಾಗಿ ಆತನು ತನ್ನ ಮಾರ್ಗವನ್ನ ತಿಳಿಸುವಂತವನಾಗಿದ್ದಾನೆ. ಆದರೆ ಆತನ ಮೇಲೆ ನಾವು ಆಧಾರಗೊಂಡಿರುವಾಗ, ಆತನಲ್ಲಿ ಆತುಕೊಂಡಿರುವಾಗ ಆತನ ಮಾರ್ಗವನ್ನು ನಮಗೆ ತಿಳಿಸುವಂತವನಾಗಿದ್ದಾನೆ. ಈ ದಿನ ನಮ್ಮ ಜೀವಿತದ ಮಾರ್ಗವನ್ನ ತೋರಿಸುವುದಕ್ಕಾಗಿ ಆತನ ಕೃಪೆ ನಮ್ಮ ಜೀವಿತದಲ್ಲಿ ಸದಾಕಾಲ ಇರುವುದಕ್ಕಾಗಿ ಪ್ರಾರ್ಥನೆಯನ್ನ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಅಬ್ಬಾ ಹೊತ್ತಾರೆಯಲ್ಲಿ ಸ್ವಾಮಿ, ನಿನ್ನ ಕೃಪೆ ಕರ್ತನೆ ನಮಗೆಲ್ಲರಿಗೂ ಕೂಡ ಪಾಲಿಸಿ ಕೊಡುವಂತವನಾಗು. ನಮಗೆ ಕರ್ತನೆ ಈ ದಿನದಲ್ಲಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಆ ಮಾರ್ಗವನ್ನ ಕರ್ತನೆ ನನ್ನನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಜೀವಿತದಲ್ಲಿಯೂ, ನಮ್ಮ ಎಲ್ಲರ ಕುಟುಂಬಗಳಲ್ಲಿಯೂ ಕರ್ತನೆ ನೆರವೇರಲಿ ಯೇಸು ಸ್ವಾಮಿ. ನಿನ್ನ ಮಾರ್ಗವನ್ನ ಕಂಡುಕೊಂಡವರಾಗಿ ಆ ಮಾರ್ಗದಲ್ಲಿ ನಡೆಯುವಂತಹ ಮಕ್ಕಳಾಗಿ ನಮ್ಮೆಲ್ಲರನ್ನ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ಆಮೆನ್.